ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟಿ. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಗೊಜ್ಜವಲಕ್ಕಿ ಅಂದರೆ ಎಲ್ಲರಿಗೂ ಇಷ್ಟ. ಇದನ್ನು ನಾನು ಹೆಂಗೆ ಮಾಡ್ತೀನಿ ಅಂತ ಇವಾಗ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನನ್ನ ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್ ಗೊಜ್ಜವಲಕ್ಕಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ಲರಿಗೂ ಇಷ್ಟ. ಇವತ್ತು ನಾನು ಗೊಜ್ಜವಲಕ್ಕಿ ಮಾಡಿದ್ದೀನಿ. ನಾನು ಅದನ್ನು ಹುರಿದ್ಬಿಟ್ಟೆ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು, ಅದನ್ನು ಮಿಕ್ಸಿಗೆ ಹಾಕಿ ರವೆ ಥರ ಒಡ್ಕೊಂಡು ಮಾಡ್ತಾಯಿದ್ದೀನಿ. ಹಂಗೇನು ಮಾಡ್ಬೋದು. ನಾನು ರವೆ ಥರ ಒಡೆದ್ಬಿಟ್ಟು ಮಿಕ್ಸಿಗೆ ಹಾಕಿ ಆಮೇಲೆ ನಾನು ಗೊಜ್ಜವಲಕ್ಕಿ ಮಾಡಿದ್ದೀನಿ. ಇನ್ನೊಂದು, ನಾನು ಬಿಸಿನೀರು ಸೇರಿಸಿಲ್ಲ, ತಣ್ಣೀರು ಹಾಕಿನೇ ಬಿಸಿಯಾಗಿ ನಾವು ಪುಳಿಯೋಗರೆ ಮಾಡೋಂಗೆ ಮಾಡಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಫ್ರೆಂಡ್ಸ್, ವೀಡಿಯೋಗೆ ಹೋಗೋಣ. ಫ್ರೆಂಡ್ಸ್, ನಾನು ಗಟ್ಟಿ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿನೇ ಬೇಕಾಗಿರೋದು. 1/4 kg ಅಷ್ಟು ತೊಗೊಂಡಿದ್ದೀನಿ. ಸರಿಯಾಗಿ 1/4 kg ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಉರಿಯಲ್ಲಿ ಕ್ಲೀನಾಗಿ ಹುರ್ಕೊಳ್ಳೋಣ. ಬಿಸಿ ಆಗಬೇಕು, ಚೆನ್ನಾಗಿ ಬಿಸಿ ಆಗೋ ತನಕ ಹುರ್ಕೋಬೇಕು. ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಬಿಸಿಯಾಗಿದೆ ಅಂತ ನೋಡ್ತಾ ಇದ್ದೀನಿ ನೋಡಿ, ಬಿಸಿ ಆಗಿದೆ. ಇನ್ನೊಂದು ಸ್ವಲ್ಪ ಬಿಸಿ ಆಗಬೇಕು. ನೋಡಿ ಫ್ರೆಂಡ್ಸ್, ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಇಷ್ಟು ಚೇಂಜ್ ಆದರೆ ಸಾಕು. ಇದಕ್ಕೆ ಫ್ರೆಶ್ಶಾಗಿ ಒಂದು ಪೌಡ್ರ್ ಮಾಡ್ಕೊಳ್ಳೋಣ. ಮನೇಲಿ ಪುಳಿಯೋಗರೆ ಪೌಡ್ರ್ ಇದ್ದರೆ ನೀವು ಅದನ್ನೇ ಮಾಡ್ಕೋಬೋದು. ನಾನು ಫ್ರೆಶ್ಶಾಗಿ ಮಾಡ್ತೀನಿ, ಯಾಕಂದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಶ್ಶಾಗಿ ಯಾವಾಗಲೂ ಅಷ್ಟೇ, ಫ್ರೆಶ್ಶಾಗಿ ಮಾಡೋ ಪುಳಿಯೋಗರೆ ಆಗಲಿ, ಬಿಸಿಬೇಳೆಬಾತ್ ಪೌಡ್ರ್ ಆಗಲಿ, ಫ್ರೆಶ್ಶಾಗಿ ಮಾಡೋ ದಿವಸ ತುಂಬಾ ಚೆನ್ನಾಗಿರುತ್ತೆ. ನಾನು ಇವತ್ತು ಫ್ರೆಶ್ಶಾಗೇ ಮಾಡ್ತೀನಿ. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಒಂದು 10-20 ಮೆಣಸು, ಒಂದು ಅರ್ಧ ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಇಲ್ಲ, ಒಂದು ಪಿಂಚು ಜೀರಿಗೆ. ಖಾರಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅದಕ್ಕೆ ತಕ್ಕಷ್ಟು ಒಂದು ಮೆಣಸಿನ್ಕಾಯಿ, ನಾನು 6 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಮತ್ತು ಎಳ್ಳು 1 ಸ್ಪೂನ್ ತೊಗೊಂಡಿದ್ದೀನಿ. ಕೊಬ್ಬರಿ ಒಂದು ಸಣ್ಣ ಪೀಸ್ ತೊಗೊಂಡು ಈಗೆಲ್ಲ ಕ್ಲೀನಾಗಿ ಸಿಮ್ಮಲ್ಲೇ ಇಟ್ಟು ಹುರಿತಾಯಿದ್ದೀನಿ ನೋಡಿ. ಸಾಸಿವೆನೂ ಒಂದು ಸ್ವಲ್ಪ ಸೇರಿಸಿದ್ದೀನಿ. ಫಸ್ಟು ಕಡಲೆಬೇಳೆ, ಉದ್ದಿನಬೇಳೆ ಅದೊಂದು ಸ್ವಲ್ಪ ಲೇಟ್ ಆಗುತ್ತೆ, ಅದರಿಂದ ಫಸ್ಟೇ ಅದನ್ನು ಹಾಕ್ಕೊಂಡೆ, ಆಮೇಲೆ ಒಂದೊಂದೇ ಸೇರಿಸ್ತಾಯಿದ್ದೀನಿ. ಈಗ ಚೆನ್ನಾಗಿ ಬಿಸಿಯಾಗಿದೆ ನೋಡಿ, ಕಲರ್ ಚೇಂಜ್ ಆಯಿತು. ಆ ಸ್ಮೆಲ್ ಅಂತೂ ತುಂಬ ಚೆನ್ನಾಗಿ ಬರ್ತಾಯಿದೆ. ನೀವು ಬೇಕಾದರೆ ಜೊತೆಗೆ ಒಂದು ಸ್ವಲ್ಪ ಇಂಗು ಸೇರಿಸ್ಕೊಳ್ಳಿ ಪೌಡ್ರ್ ಮಾಡಬೇಕಾದ್ರೆ. ನಾನು ಲಾಸ್ಟಲ್ಲಿ ಇಂಗು ಸೇರಿಸಿದ್ದೀನಿ, ನೀವು ಪೌಡ್ರಲ್ಲೇ ಬೇಕಾದರೆ ಸೇರಿಸ್ಕೋಬೋದು. ಒಂದು ಸಣ್ಣ ನೆಲ್ಲಿಕಾಯಿ ಅಷ್ಟು ಹುಣಸೆಹಣ್ಣು. ನಾನು ಬರೀ ಬಾಣಲಿಯಲ್ಲಿ ಎಣ್ಣೆ ಇಲ್ಲದೇ ಅದನ್ನು ಹುರಿತಾಯಿದ್ದೀನಿ ನೋಡಿ. ಚೆನ್ನಾಗಿ ಕಾದಿದೆ ಇದು ಪಾತ್ರೆ, ಅದರಿಂದ ಆ ಪಾತ್ರೆಯಲ್ಲೇ ಹಾಕಿ ಒಂದು ಸಣ್ಣ ಉರಿಯಲ್ಲಿ ನಾವು ಒಂದು 4 ನಿಮಿಷ, ಒಂದು 3 ನಿಮಿಷ ಹುರ್ಕೊಂಡ್ರೆ ಸಾಕು, ಸಣ್ಣ ಉರಿಯಲ್ಲೇ. ಹಾಕಿ ಕಲರ್ ಚೇಂಜ್ ಆಗಿದೆ. ಒಂದು ಸಣ್ಣ ನೆಲ್ಲಿಕಾಯಿ ಅಷ್ಟೇ ತೊಗೊಂಡಿದ್ದೀನಿ ನಾನು. ಉಪ್ಪು, ಇದು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಈಗ ಹುರಿದಿರೋ ಹುಣಸೆಹಣ್ಣು ಸೇರಿಸಿ ಇದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಳ್ಳೋಣ. ಬೆಲ್ಲ ಸೇರಿಸಿದ್ದೀನಿ, ಒಂದು ಸಣ್ಣ ಗಡ್ಡೆ ಬೆಲ್ಲ ಜಜ್ಜಿಬಿಟ್ಟು ಸೇರಿಸಿದ್ದೀನಿ ನೋಡಿ. ಇದು ಬೆಲ್ಲ ಇದು. ಈಗ ಫಸ್ಟ್ ಅವಲಕ್ಕಿನ ರವೆ ಥರ ಪೌಡ್ರ್ ಮಾಡ್ಕೊಳ್ಳೋಣ ತರ್ತರಿಯಾಗಿ. ಈಗ ಅವಲಕ್ಕಿ ಪೌಡ್ರ್ ಮಾಡಿದ್ದೀನಿ ನೋಡಿ. ರವೆ ಹೆಂಗಿರುತ್ತೋ ಮೀಡಿಯಮ್ ರವೆ ಅಷ್ಟೇ, ತುಂಬ ನುಣ್ಣಗೆಲ್ಲ ಬೇಕಿಲ್ಲ. ಮೀಡಿಯಮ್ ರವೆ ಎಷ್ಟಿದೆಯೋ ಅಷ್ಟೇ ನೀವು ಪೌಡ್ರ್ ಮಾಡಿಕೊಂಡ್ರೆ ಸಾಕು. ಈಗ ಹುರಿದಿರೋ ಸಾಮಾನೆಲ್ಲ ಪೌಡ್ರ್ ಮಾಡ್ಕೊಳ್ಳೋಣ. ಪುಳಿಯೋಗರೆ ಪೌಡ್ರ್ ನಾನೀಗ ಮಾಡ್ತಾ ಇರೋದು, ಅದನ್ನು ಫ್ರೆಶ್ಶಾಗಿ ಮಾಡಿ ಗೊಜ್ಜು ಅವಲಕ್ಕಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಪುಳಿಯೋಗರೆ ಪೌಡ್ರ್ ಇದ್ದರೂ ನೀವು ಮಾಡ್ಕೋಬೋದು. ಫ್ರೆಶ್ಶಾಗಿದೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಿಮ್ಗೆ ಮಾಡಿ ತೋರಿಸ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಪೌಡ್ರ್ ಬಂದು ಒಂದು 80% ಅಷ್ಟೇ ನಾನು ಮಾಡಿದ್ದೀನಿ, ತುಂಬ ನೈಸಾಗೆಲ್ಲ ಮಾಡಿಲ್ಲ. ಈಗ ಅದನ್ನು ಒಗ್ಗರಣೆ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಧಾರಾಳವಾಗಿ ಬಿಟ್ಕೊಳ್ಳಿ. ಎಣ್ಣೆ ಕಾದಿದ ತಕ್ಷಣ ಸಾಸಿವೆ ಸಿಡ್ದಿದ್ದಾಯಿತು. ಕಡಲೆಕಾಯಿ ಬೀಜ ಒಂದು ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ. ಇದು ನಾನು 1 ಹಿಡಿಯಷ್ಟು ಸೇರಿಸಿದ್ದೀನಿ 1/4 kg ಅವಲಕ್ಕಿಗೆ. ಕಡಲೆಬೇಳೆ, ಉದ್ದಿನಬೇಳೆ ನಿಮ್ಮಿಷ್ಟಕ್ಕೆ ಅರ್ಧ ಸ್ಪೂನು, 1 ಸ್ಪೂನ್ ಸೇರಿಸ್ಕೊಳ್ಳಿ.
ಕಡಲೆಬೇಳೆ ಉದ್ದಿನಬೇಳೆ ಕಲರ್ ಚೇಂಜ್ ಆಯಿತು. ಕರಿಬೇವು ಒಂದು ಸ್ವಲ್ಪ ಸೇರಿಸ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಬಿಟ್ಟು ಅರಿಶಿನ ಪುಡಿ, ನಾವು ಮಾಡಿರೋ ಪುಳಿಯೋಗರೆ ಪೌಡ್ರು ಮತ್ತು ಇಂಗು ಎಲ್ಲ ಸೇರಿಸ್ಕೊಳ್ಳೋಣ. ನಾನು ಈ ಇಂಗು ಸೇರಿಸ್ತಾ ಇದ್ದೀನಿ. ಈಗ ಪೌಡ್ರು ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಸೇರಿಸ್ಕೊಳ್ಳಿ. ಎಲ್ಲ ಜಾಸ್ತಿ ಆಗುತ್ತೆ, ಯಾಕಂದರೆ ನಾನು ಅವಲಕ್ಕಿ 1/4 kg ಸೇರಿಸಿರೋದು. ಒಂದು ಸ್ವಲ್ಪ ಇಟ್ಕೊಂಡು ನೀವು ಸೇರಿಸಿ. ಉಳಿಯುತ್ತಾ ನೋಡೋಣ. ಬಿಸಿ ಎಣ್ಣೆಗೆ ಹಾಕಿದ್ರೆ ಘಾಟ್ ಏನಾದರೂ ಸರಿಯಾಗಿ ನಾವು ಹುರಿದಿಲ್ಲ ಅಂದರೂ ಘಾಟ್ ಇರೋಲ್ಲ. ಅದರಿಂದ ಬಿಸಿ ಎಣ್ಣೆಲಿ ಹಾಕೋದು. ಅಂದರೆ ಸ್ಟವ್ ಆಫ್ ಮಾಡಿಬಿಟ್ಟೇ ಹಾಕಬೇಕು. ನೀವು ಸ್ಟವ್ ಉರಿತಾ ಇರಬೇಕಾದ್ರೆ ಹಾಕಿದ್ರೆ ಚೆನ್ನಾಗಿರಲ್ಲ, ಅದು ಕಪ್ಪಗಾಗ್ಬಿಡುತ್ತೆ. ಬಿಸಿ ಎಣ್ಣೆಲಿ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ನಾವು ಅವಲಕ್ಕಿ ರವೆ ಹೊಡೆದಿದ್ದೀವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿ ಇಷ್ಟೊಂದು ಉಳಿದಿದೆ. ಅದು ಒಂದು ದಿವಸಕ್ಕೆ ಪುಳಿಯೋಗರೆ ಪೌಡ್ರ್ ಮಾಡಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು. ಈಗ ಅವಲಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಈ ಮಿಕ್ಸ್ನ ಹಂಗೆ ರೆಡಿಮೇಡಾಗಿ ಇನ್ಸ್ಟೆಂಟಾಗಿ ನೀವು ಯೂಸ್ ಮಾಡ್ಕೋಬೋದು. ಮಿಕ್ಸ್ ಮಾಡಿ ಮನೇಲಿ ಹಿಂಗೆ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಗೊಜ್ಜು ಅವಲಕ್ಕಿ ಬೇಕೋ ಅವಾಗ ಬಿಸಿನೀರು ಹಾಕಿ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಕೋಬೋದು, ಅಥವಾ ತಣ್ಣೀರು ಹಾಕಿನೇ ಬಿಸಿ ಮಾಡ್ಕೊಂಡು ತಿನ್ಕೋಬೋದು. ನಾನೀಗ ತಣ್ಣೀರೇ ಸೇರಿಸ್ತಾ ಇದ್ದೀನಿ. ನೋಡಿ, ಒಂದು 3/4 ಲೋಟ, ಯಾಕಂದರೆ 1 ಲೋಟ ಅವಲಕ್ಕಿ ಸೇರಿಸಿದ್ದೀನಿ, ಅದಕ್ಕೆ 3/4 ಲೋಟ ನೀರು ಸೇರಿಸಿದ್ದೀನಿ. ಒಂದೊಂದು ಸತಿ 1 ಲೋಟನೂ ಆಗುತ್ತೆ. ಇವತ್ತು ನಾನು 3/4 ಲೋಟನೇ ಸೇರಿಸಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ರಿಂದ 3 ನಿಮಿಷ ಸಿಮ್ಮಲ್ಲೇ ಸ್ಟವಲ್ಲಿಟ್ಟು ತೆಗಿಯೋಣ. ಫುಲ್ ಸಣ್ಣ ಉರಿಯಲ್ಲಿ ಒಂದು ಮುಚ್ಚಳ ಹಾಕಿ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಇಡಿ. ಚೆನ್ನಾಗಿ ಬೆಂದಿರುತ್ತೆ, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಪುಳಿಯೋಗರೆ ಪೌಡ್ರು ಇಷ್ಟು ಉಳಿದಿದೆ. ನಿಮ್ಗೆ ಅನ್ನ ಬೇಕಾದರೆ ನೀವು ಅನ್ನಕ್ಕೂ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಪುಳಿಯೋಗರೆ. ನೋಡಿ, 3 ನಿಮಿಷ ಆಯಿತು, ಚೆನ್ನಾಗಿ ಬೆಂದಿದೆ, ಚೆನ್ನಾಗಿ ಜಾಸ್ತಿನೇ ಆಗಿದೆ, ಒದಗಿದೆ. ನೋಡಿ, ಅವಲಕ್ಕಿ ಒಂದು ಸ್ವಲ್ಪನೇ ಇತ್ತು. ನೋಡಿ, ಚೆನ್ನಾಗಿ ಬೆಂದಿದೆ. ತಣ್ಣೀರು ಹಾಕಿ ಒಂದು 3 ನಿಮಿಷ ಬಿಸಿ ಆಗಲಿ ಅಂತ ಇಟ್ಟೆ. ಚೆನ್ನಾಗಿ ಬೆಂದಿದೆ. ನೋಡಿ ಎಷ್ಟೊಂದು ಆಗಿದೆ. ಇದಕ್ಕೆ ನೀವು ಒಂದು ಸ್ವಲ್ಪ ಬೆಲ್ಲ ಜಾಸ್ತಿ ಸೇರಿಸ್ಕೋಬೇಕು, ಆವಾಗಲೇ ಇದು ಟೇಸ್ಟು ಚೆನ್ನಾಗಿರೋದು. ನಾನು ಮುಂಚೆನೇ ಎಷ್ಟು ಹಾಕಿದ್ನೋ ಅಷ್ಟೇ ಬೆಲ್ಲನೂ ಸೇರಿಸ್ಕೊಂಡೆ. ಟೇಸ್ಟ್ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ತುಂಬಾ ಬಂದಿದೆ. ಇದು ನಾನು ಇದರಲ್ಲಿ ಈ ಬಟ್ಲಲ್ಲಿ ಒಂದು ಅರ್ಧನೇ ಹಾಕಿದ್ದು ರವೆ, ಈಗ ಫುಲ್ ಬಂದಿದೆ. ನೋಡಿ, ಬೆಂದಮೇಲೆ ಜಾಸ್ತಿ ಒದಗುತ್ತೆ. ನಿಮ್ಗೆ ಬೇಯಕ್ಕೆ ಬೇಡ ಅಂದರೆ ನೀವು ತಕ್ಷಣ ನೀವು ಮಾಡ್ಕೋಬೋದು. ಅಂದರೆ ಇನ್ಸ್ಟೆಂಟಾಗಿ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಬಿಸಿನೀರು ಹಾಕಿ ನಾವು ಮಿಕ್ಸ್ ಮಾಡ್ಕೋಬೋದು. ಕೊತ್ತಂಬರಿ ಸೊಪ್ಪು ಮತ್ತು ಇನ್ನೊಂದು ಸ್ವಲ್ಪ ಇದೆ, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೊಜ್ಜು ಅವಲಕ್ಕಿ ಅಂತೂ ತುಂಬ ಟೇಸ್ಟು ಚೆನ್ನಾಗಿ ಬಂದಿತ್ತು. ಇನ್ನೇನು ಹಬ್ಬಗಳ ಸೀಸನು, ನಾವು ನೈವೇದ್ಯಕ್ಕೆಲ್ಲ ಮಾಡ್ಕೋಬೋದು. ಫ್ರೆಂಡ್ಸ್, ಗೊಜ್ಜು ಅವಲಕ್ಕಿ ತುಂಬ ಚೆನ್ನಾಗಿ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮುಂದಿನ ವೀಡಿಯೋದಲ್ಲಿ ನೋಡೋಣ. ನಾನು ಇನ್ನೂ ಒಳ್ಳೊಳ್ಳೆ ವೀಡಿಯೋ ಕೊಡ್ತಾ ಇರ್ತೀನಿ.